ರೀಲ್ಸ್ ರಾಣಿ ಸುಚಿತ್ರಾಳ ಮತ್ತೊಂದು ನೌಟಂಕಿ ಆಟ ಬಯಲಾಗಿದೆ. ಕಮಲಾಕರ ಭಟ್ ಸ್ನೇಹಿತೆ ರೀಲ್ಸ್ ರಾಣಿ ಸುಚಿತ್ರಾಳ ಮತ್ತೊಂದು ನೌಟಂಕಿ ಆಟ. ಮದುವೆ ಆಗಿದ್ರೂ ಯುವಕರಿಗೆ ಗಾಳ ಹಾಕಲು ಐನಾತಿ ಆಟ ಆಡ್ತಾ ಇದ್ಲು. ಪಡ್ಡೆ ಹುಡುಗರಿಗಾಗಿ ಹೆಸರನ್ನೇ ಬದಲಾಯಿಸಿಕೊಂಡಿದ್ದ ಸುಚಿತ್ರ. ಸುರೇಖಾ ಅಂತ ಇದ್ದ ಹೆಸರನ್ನ ಸುಚಿತ್ರ ಅಂತ ಹೇಳಿ ಈಕೆ ಬದಲಾಯಿಸಿಕೊಂಡಿದ್ದಾಳೆ. ಕಾರಣ ಪಡ್ಡೆ ಹುಡುಗರನ್ನ ತನ್ನ ಖೆಡ್ಡಾಗೆ ಕೆಡವಬೇಕು ಅಂತ. ಮದುವೆಯ ಸರ್ಟಿಫಿಕೇಟ್ನಲ್ಲಿ ಸುರೇಖಾ ಅಂತ ಹೆಸರಿದೆ. ಸುರೇಖಾ ನನ್ನ ಅಕ್ಕ ಅಂತ ತನ್ನ ಫೋಟೋವನ್ನ ತೋರಿಸ್ತಿದ್ದ ಆರೋಪಿ. ನಾವಿಬ್ರು ಟ್ವಿನ್ಸ್ ಆಗಿದ್ವಿ ಅಂತ ಹೇಳಿ ಕಥೆ ಕಟ್ಟಿದ್ಲು ರೀಲ್ಸ್ ರಾಣಿ. ಸುಚಿತ್ರಾಳ ಒಂದೊಂದೇ ಆಟ ಬಯಲಾಗ್ತಾ ಇದೆ. ಕಮಲಾಕರ ಭಟ್ ಮಾತ್ರವಲ್ಲ, ಇನ್ನೂ ಅನೇಕರ ಜೊತೆಗೆ ಈಕೆಗೆ ಸಂಪರ್ಕ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಜಮೀನ್ದಾರೊಬ್ಬರ ಜೊತೆಗಿನ ಫೋಟೋ ಕೂಡ ಇತ್ತೀಚೆಗೆ ವೈರಲ್ ಆಗಿತ್ತು. ಈಕೆ ಮತ್ತು ಕಮಲಾಕರ ಭಟ್ ನಡುವಿನ ಸಂಭಾಷಣೆಯ ಆಡಿಯೋ ಕೂಡ ವೈರಲ್ ಆಗಿತ್ತು. ಈಗಾಗಲೇ ಹೇಳ್ತಾ ಇದ್ವಲ್ಲ, ಜಮೀನ್ದಾರ್ ಶರಣಬಸಪ್ಪ ಜೊತೆಗೆ ಈಕೆಯ ಒಡನಾಟ ಹೇಗಿತ್ತು ಅನ್ನೋದನ್ನ ಈ ಫೋಟೋ ಹೇಳ್ತಾ ಇದೆ. ಅಕ್ಕ ಸಾವನ್ನಪ್ಪಿದ ಬಳಿಕ ಮಕ್ಕಳನ್ನ ನಾನೇ ನೋಡ್ಕೊಳ್ತಾ ಇದ್ದೇನೆ. ಈ ಮಕ್ಕಳಿಗೆ ಮಹೇಶ್ ಅಂತ ಅಪ್ಪ ಇದ್ದಾನೆ. ಈ ಮಕ್ಕಳ ತಂದೆ ಮಹೇಶ್ ಬೆಂಗಳೂರಿನಲ್ಲಿ ಇರ್ತಾರೆ ಅಂತ ಕಥೆ ಕಟ್ಟಿದ್ಲು. ಅಂದ್ರೆ ತನಗೆ ಮದುವೆ ಆಗಿಲ್ಲ ಅನ್ನೋದನ್ನ ಹೇಳ್ಕೊಂಡು ಹುಡುಗರ ಜೊತೆಗೆ ಒಡನಾಟವನ್ನ ಬೆಳೆಸಿ ದುಡ್ಡನ್ನ ಮಾಡುವಂತಹ ಖಯಾಲಿಗೆ ಸುಚಿತ್ರ ಬಿದ್ದಿದ್ಲಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಆಕೆಯ ಇನ್ಸ್ಟಾ ಬಯೋದಲ್ಲೂ ಕೂಡ ಹಾಗೇನೆ ಬರ್ಕೊಂಡಿದ್ದಾಳೆ. ತನ್ನ ಗಂಡನನ್ನ ಅಕ್ಕನ ಗಂಡ ಅಂತ ಹೇಳಿ ಕಥೆ ಕಟ್ಟಿದ್ಲು. ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಒಂದು ಕಥೆಯನ್ನ ಈಕೆ ರೆಡಿ ಮಾಡ್ಕೊಂಡಿದ್ಲು. ಕೇಳಿದವರಿಗೆಲ್ಲ ಅದೇ ಕಥೆಯನ್ನ ಹೇಳ್ತಾ ಇದ್ಲು ಸುಚಿತ್ರ. ಚಂದದ ಯುವಕರೇ ಆರೋಪಿ ಸುಚಿತ್ರ ಟಾರ್ಗೆಟ್ ಆಗಿರ್ತಿದ್ರು. ಯಾರ್ಯಾರು ಚೆನ್ನಾಗಿರ್ತಾರೋ ಆ ಯುವಕರ ಫೋಟೋಗೆ ಕಮೆಂಟ್ ಹಾಕ್ತಾ ಇದ್ಲು. ಕಮೆಂಟ್ ಬಳಿಕ ಮೆಸೆಂಜರ್ನಲ್ಲಿ ಸುಚಿತ್ರ ಚಾಟಿಂಗ್ ಶುರು ಮಾಡ್ತಾ ಇದ್ಲು. 2-3 ತಿಂಗಳು ಚಾಟಿಂಗ್ ಮಾಡಿ ಆರ್ಥಿಕ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ಲು. ಅವರ ಬ್ಯಾಕ್ಗ್ರೌಂಡ್ ಹೇಗಿದೆ, ಹಣವಂತರ ಇಲ್ವಾ ಅನ್ನೋದನ್ನ ತಿಳ್ಕೊಳ್ತಾ ಇದ್ಲು. ಭೇಟಿ ಮಾಡೋಣ ಅಂತ ಹೇಳಿ ಕರೆದು ತನ್ನ ಬುಟ್ಟಿಗೆ ಹಾಕೊಳ್ತಾ ಇದ್ಲು ಅನ್ನೋದು ಗೊತ್ತಾಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸೂರಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಸುಚಿತ್ರಾಗೆ ಕಮಲಾಕರ್ ಭಟ್ ಮಾತ್ರವಲ್ಲ, ಆಕೆಯ ಸಂಪರ್ಕ ಯಾರ್ಯಾರ ಜೊತೆಗೆ ಇತ್ತು ಅನ್ನೋದು ಈಗಾಗಲೇ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಹಾಗೇನೆ ಮತ್ತೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಹೆಸರನ್ನೇ ಬದಲಾಯಿಸ್ಕೊಂಡಿದ್ಲು. ಆ ಹೆಸರು ಬದಲಾಯಿಸ್ಕೊಂಡಿದ್ದಕ್ಕೆ ಕಾರಣ ಪಡ್ಡೆ ಹುಡುಗರು ಅನ್ನೋದು. ಖಂಡಿತ ಮಧುಶ್ರೀ, ಏನಂದರೆ ಅವರಗುಪ್ಪ ಗ್ರಾಮದಲ್ಲಿ ವಸಂತ್ ನಾಯಕ್ ಅವರ ಕೊಲೆಯಾದ ನಂತರ ಇತ್ತ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಅವರ ಜೊತೆಗಿರುವಂತಹ ಈ ಸುಚಿತ್ರಳ ಮುಖವಾಡ ದಿನ ಕಳೆದಂತೆ ಒಂದೊಂದಾಗಿ ಬಯಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಸುಚಿತ್ರ ಜೊತೆಗೆ ಬಹಳಷ್ಟು ಜನ ಪಡ್ಡೆ ಹುಡುಗರ ಸಹವಾಸ ಇತ್ತು ಅಂತ ಅವಳ ಪತಿಯೇ ಆರೋಪವನ್ನು ಮಾಡಿದ್ದಾರೆ. ಅದಕ್ಕೆ ಆರೋಪಕ್ಕೆ ಇಂಬು ನೋಡುವಂತೆ ಅದರಲ್ಲಿ ಪ್ರಮುಖವಾಗಿ ನಿನ್ನೆಯೂ ಸಹಿತ ಗುಲ್ಬರ್ಗಾ ಮೂಲದ ಒಬ್ಬ 53 ಎಕರೆ ಜಮೀನ್ದಾರ ಹುಡುಗ ಒಬ್ಬ ಇವಳ ಕೆಡ್ಡಾಗಿ ಬಿದ್ದುಬಿಟ್ಟು ಸುಮಾರು ಒಂದು 10 ಲಕ್ಷ ರೂಪಾಯಿಯನ್ನು ಸಹಿತ ಕಳ್ಕೊಂಡಿದ್ದಾನೆ. ಅದು ಒಂದು ಪ್ರಕರಣ ಅಲ್ಲ, ಆ ರೀತಿಯಾಗಿ ಬಹಳಷ್ಟು ಪ್ರಕರಣಗಳು ಆಗಿದೆ ಎಂಬುದಾಗಿಯೂ ಸಹಿತ ಸ್ವತಃ ಅವರ ಗಂಡನೇ ಹೇಳಿದ್ದಾನೆ. ಅದರ ಹಾಗಾದರೆ ಈ 2 ಮಕ್ಕಳ ತಾಯಿಯಾಗಿರುವಂತಹ ಸುಚಿತ್ರ ಯಾವ ರೀತಿಯಾಗಿ ಈ ಶ್ರೀಮಂತ ಹುಡುಗರನ್ನ ಕೆಡುತ್ತಾ ಇದ್ದಳು ಎಂಬುದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ನಮಗೆ ಲಭ್ಯವಾಗಿದೆ. ಪ್ರಮುಖವಾಗಿ ಇವಳು ಶ್ರೀಮಂತ ಹುಡುಗರನಿಗೆ ಗಾಳ ಹಾಕುವುದಕ್ಕೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಬಹಳಷ್ಟು ಮುಖ್ಯವಾಗಿ ಬಳಸ್ಕೋತಾ ಇದ್ದಳು. ಅಲ್ಲಿ ಯಾರಾದರೂ ಒಂದು ಒಳ್ಳೆ ಫೋಟೋಗಳನ್ನ ಹಾಕ್ತಾ ಇದ್ದರೆ ಅವರ ಪ್ರೊಫೈಲ್ಗೆ ಹೋಗಿಬಿಟ್ಟು ಅವರ ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಒಳ್ಳೆ ಫೋಟೋಗಳಿಗೆ ಅವಳು ಕಮೆಂಟ್ ಮಾಡ್ತಾ ಇದ್ರು. ಸಹಜವಾಗಿ ಕೆಲವು ಹುಡುಗರು ಕಮೆಂಟ್ ಮಾಡಿದ ನಂತರ ಅವರಿಗೆ ಮೆಸೇಜನ್ನು ಸಹಿತ ಮಾಡ್ತಾ ಇದ್ರು. 1-2 ಮೆಸೇಜ್ ಬಂದರೆ ಸಾಕು, ಅವಳು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು 1-2-3 ತಿಂಗಳ ಕಾಲಕ್ಕೆ ಮೆಸೆಂಜರ್ ಮೂಲಕ ಅವ್ರು ಕಾಂಟ್ಯಾಕ್ಟ್ನ ಬೆಳೆಸ್ಕೋತಾ ಇದ್ರು. ಆ ಸಂದರ್ಭದಲ್ಲಿ ಇನ್ನೊಂದು ಪ್ಯಾರಲಲ್ ಆಗಿ ಅವರ ಬಗ್ಗೆ ಎಲ್ಲ ರೀತಿಯಂಥ ಮಾಹಿತಿ ಕಲೆ ಹಾಕ್ತಾ ಇದ್ರು. ಮದುವೆ ಆಗಿದ್ದೇನೆ, ಇಲ್ಲ ಮದುವೆ ಆಗದೆ ಇದ್ದಿದ್ರೆ ಆ ಆರ್ಥಿಕ ಅವರ ಮೂಲ ಯಾವ ರೀತಿಯಾಗಿದೆ, ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕ್ತಿದ್ರು. ಅದಾದ ಬಳಿಕ ಅವಳೇ ಒಂದ್ಸಲ ಭೇಟಿ ಆಗೋಣ ಬಾ ಅಂತನೂ ಸಹಿತ ಇಲ್ಲಿ ಸಿದ್ದಾಪುರ, ಶಿವಮೊಗ್ಗ ಭಾಗದಲ್ಲಿ ಅವರು ಕರಿತಾ ಇದ್ರು. ಆ ಭೇಟಿ ಆದ ಬಳಿಕ ನೇರವಾಗಿ ಅವಳು ಮನೆಗೇನೆ ಕರಿತಾ ಇದ್ರು ಎಂಬ ಮಾಹಿತಿಯೂ ಸಹಿತ ಇದೆ. ಅದರ ಜೊತೆಗೆ ಇವಳು ಪ್ರಮುಖವಾಗಿ ಯಾವ ರೀತಿಯಾಗಿ ಅವರನ್ನು ನಂಬಿಸ್ತಾ ಇದ್ರು ಅಂದರೆ, ಈ 2 ಮಕ್ಕಳ ಈ ಮನೆಯಲ್ಲಿರುವಂಥ 2 ಮಕ್ಕಳು ನನ್ನದಲ್ಲ, ನಮ್ಮ ಅಕ್ಕನ ಮಕ್ಕಳು ಅಂತಲೂ ಹೇಳ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಪಡ್ಡೆ ಹುಡುಗರಿಗಾಗಿ ತನ್ನ ಮೂಲ ಹೆಸರನ್ನೇ ಬದಲಾಯಿಸಿಕೊಂಡಿದ್ದಾಳೆ. ಈ ಸುರೇಖಾ ಅನ್ನೋ ಇವಳು ಸುಚಿತ್ರ ಎಂದು ಹೇಳಿಕೊಂಡು ನಾನು ಸುಚಿತ್ರ, ಸುರೇಖಾ ಅನ್ನೋ ನನ್ನ ಅಕ್ಕ, ಇಬ್ಬರು ಮಕ್ಕಳು ನನ್ನ ಅಕ್ಕನ ಮಕ್ಕಳು, ಮತ್ತು ಈ ಇಬ್ಬರು ಮಕ್ಕಳಿಗೆ ಮಹೇಶ್ ಅನ್ನೋ ಅಪ್ಪ ಇದ್ದಾನೆ, ಈ ರೀತಿಯಾಗಿ ಸುಳ್ಳು ಕಥೆಯನ್ನು ಕಟ್ತಾ ಇದ್ದಳು. ಈ ಕಥೆ ಎಷ್ಟರ ಮಟ್ಟಿಗೆ ಕಟ್ಟಿದ್ರು ಅಂದರೆ, ಆ ಗುಲ್ಬರ್ಗ ಮೂಲದ ಯುವಕನಿಗೆ ಸ್ವತಃ ಊರಿನವರೇ ಇವಳಿಗೆ ಮಕ್ಕಳಿದ್ದಾರೆ, ಗಂಡ ಇದ್ದಾನೆ ಅಂತ ಹೇಳಿದ್ರು ಸಹಿತ ಅವನು ನಂಬಿರಲಿಲ್ಲ. ಅದಾದ ಬಳಿಕ ಮಾಹಿತಿ ಗೊತ್ತಾಗಿದೆ ಅಂತ ಹೇಳಬಹುದಾಗಿದೆ. ಧನ್ಯವಾದ ಸೂರಜ್, ತಮ್ಮ ಮಾಹಿತಿಗಾಗಿ.